ಖಂಡಿತ ಇವತ್ತು ನಮ್ಗೆ ಬಹಳ ಖುಷಿ ಆಯ್ತು. ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿಯವರು ಹಾಗೂ ಅದರಲ್ಲಿ ಥಾಮಸ್ ಇರ್ಬೋದು, ಡಾಕ್ಟರ್ ವೆಂಕಟೇಶ್ವರ್ ಇರ್ಬೋದು, ರಮೇಶ್ ಅವರು, ಸಾರಾ ಗೋವಿಂದ್ ಅವರು ಎಲ್ಲರೂ ಸೇರಿ ಒಟ್ಟಿಗೆ ನಮ್ಮೆಲ್ಲರೂ ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಾವೆಲ್ಲರೂ ಇದೀವಿ ಅಂತ ತೋರಿಸಿದ್ವಿ. ಯಾಕಂದ್ರೆ ಯಶ್ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ಯಾರು ಕಲಾವಿದ್ರು ಬರಲ್ಲ ಅಂತ. ಖಂಡಿತ ಹಂಗಲ್ಲ, ಕಲಾವಿದ್ರು ಬರ್ತಾರೆ, 100% ಬರ್ತಾರೆ. ಯಾಕಂದ್ರೆ ಇವತ್ತು ನಾವೇನಾದ್ರೂ ಇಷ್ಟು ಮಟ್ಟಿಗೆ ಹೆಸರು ತಗೊಂಡಿದೀವಿ ಅಂದ್ರೆ ಅದು ನಿಮ್ಮಿಂದಾನೆ. ಯಾಕಂದ್ರೆ ನಮಗೊಂದು ಕಷ್ಟ ಅಂತ ಬಂದಾಗ ನೀವೆಲ್ಲರೂ ಬರ್ತೀರಾ, ನಿಮಗ್ ಕಷ್ಟ ಅಂತ ನಾವು ಬರಲ್ವಾ? ಖಂಡಿತ ಬಂದೇ ಬರ್ತೀವಿ. ಅದು ಯಾವ ರೀತಿ ಕಷ್ಟ ಅಲ್ಲ, ಎಷ್ಟು ಮಟ್ಟಿಗೆ ಹೋದ್ರೂ ಪರವಾಗಿಲ್ಲ, ಅಷ್ಟು ಮಟ್ಟವರೆಗೂ ನಾವು ಇರ್ತೀವಿ ಅಲ್ಲಿ. ಇವತ್ತೇ ನಾವು ಕಳಸಾ ಬಂಡೂರಿ ಅಂತ ಒಂದು ಸಮಸ್ಯೆ ನಾವೆಲ್ಲರೂ ಫೇಸ್ ಮಾಡ್ತಾ ಇದೀವಿ. ಅದನ್ನ ಆದಷ್ಟು ಬೇಗ ಡೆಲ್ಲಿ ಇರ್ಬೋದು, ಡೆಲ್ಲಿ ಸರ್ಕಾರ ಇರ್ಬೋದು, ಮಹಾರಾಷ್ಟ್ರ ಸರ್ಕಾರ ಇರ್ಬೋದು, ಗೋವಾ ಸರ್ಕಾರ ಇರ್ಬೋದು, ಅದೇನು ಕಷ್ಟವಾದ ವಿಷಯ ಏನಿಲ್ಲ. ಯಾಕಂದ್ರೆ ಇವಾಗ ಕರ್ನಾಟಕದಿಂದ ಹೊಗನಕಲ್ಲಿಂದ ತಮಿಳ್ನಾಡು ನೀರು ಕೊಟ್ಟಿಲ್ವಾ? ಯಾರ ಏನೋ ಮಾತಾಡಿದ್ರ? ಏನು ಮಾತಾಡಿಲ್ಲ. ನಾವೆಲ್ಲ ಕೊಡ್ತೀವಿ, ಯಾರ ನಮಗ್ ಬೇಕು ಅಂತ ಬಂದಾಗ ಯಾರು ಸಪೋರ್ಟ್ ಮಾಡಲ್ಲ. ಆ ಸಪೋರ್ಟ್ ನಾವು ಬರಂಗ್ ಮಾಡ್ಕೋಬೇಕು. ನಾವೇನ್ ನೀರೇನು ನಾವೇನ್ ಪಾಕಿಸ್ತಾನದಿಂದ ಕೇಳ್ದು ಇಲ್ಲ, ಬಾಂಗ್ಲಾದೇಶದಿಂದ ಕೇಳ್ದು, ಯಾವ ದೇಶದಿಂದ ಇಲ್ಲ, ನಮ್ ದೇಶದ ನೀರು ಕೇಳ್ತಾ ಇದೀವಿ. ನಮ್ ದೇಶದ ನೀರು ಕೊಡಕ್ ನೀವ್ಯಾಕೆ ಇಷ್ಟೊಂದು ಒದ್ದಾಡ್ಬೇಕು? ಕೊಡಿ, ತಪ್ಪೇನಿದೆ ಅದ್ರಲ್ಲಿ? ಎಷ್ಟೊಂದು ಪ್ರಾಬ್ಲಮ್ಸ್ ಗಳಾಗ್ತಾ ಇದೆ ಇದರಿಂದ ರೈತರುಗಳಿಗೆ. ದಯವಿಟ್ಟು ಸ್ವಲ್ಪ ಇಲ್ಲ ಜೈಕಾರ ನಿಲ್ಸಿ, ಫಸ್ಟ್ ನಿಲ್ಸಿ. ನಾ ಹೇಳತ್ತ ಕೇಳಿ. ಯಾಕಂದ್ರೆ ಇದರಿಂದ ರೈತರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಆದ್ರೆ ನಂದೊಂದು ಖಂಡಿತ ಒಂದು ಬೇಡಿಕೆ ಅಷ್ಟೇ, ಯಾವ ರೈತನೂ ದಯವಿಟ್ಟು ಕಷ್ಟ ಬರುತ್ತೆ, ಕಷ್ಟನ ಗೆಲ್ಬೇಕು. ಅವನೇ ಮನುಷ್ಯ, ಸಾವೇ ಪರಿಹಾರ ಅಲ್ಲ. ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ದಯವಿಟ್ಟು ಧೈರ್ಯ ಭಾಷೆ ಕೊಡಿ ನಮ್ಗೆ, ನೀವು ಮಾಡ್ಕೊಳ್ಳಲ್ಲ ಅಂತ ಭಾಷೆ ಕೊಡಿ. ಖಂಡಿತ ಮಾಡ್ಕೋಬೇಡಿ, ಆತ್ಮಹತ್ಯೆ ಮಾಡ್ಕೋಬೇಡಿ. ನಾವೆಲ್ಲರೂ ನಿಮ್ ಜೊತೆಲಿದ್ದೀವಿ. ಕಷ್ಟ ಸುಖಕ್ಕೆ ಒಬ್ರೊಬ್ರು ಆಗ್ಬೇಕು, ಪರಸ್ಪರ. ಅದು ಅವ್ರ ಸಾಲ ಮನ್ನಾ, ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ಸರ್ಕಾರಕ್ಕೆ ನಾ ಕೇಳ್ಕೊತೀನಿ. ನಿಜವಾಗ್ಲೂ ಖಂಡಿತ ಕೇಳ್ಕೊತೀನಿ. ಯಾವ್ಯಾವ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಖಂಡಿತ ಮಾಡ್ಬೇಕು. ಯಾರಿಗೋಸ್ಕರ ಮಾಡ್ಕೋದು? ಒಂದ್ ದೇಶದ ಬೆನ್ನೆಲುಬು ಅಂತ ನಾವೇನ್ ರೈತರನ್ನ ಹೇಳ್ತೀವಿ, ಅವ್ರಿಗೋಸ್ಕರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ದಯವಿಟ್ಟು ಆದ್ರಿಂದ ಯಾರು ಈ ರೀತಿ ಒಂದು ತೀರ್ಮಾನಕ್ಕೆ ಹೋಗ್ಬೇಡಿ. ನಿಮ್ಗೂ ಮಕ್ಕಳು, ಹೆಂಡತಿ ನಿಮ್ಮನ್ನ ನಂಬ್ಕೊಂಡಿರ್ತಾರೆ, ಅವ್ರನ್ನ ಬಿಟ್ಬಿಟ್ಟು ನೀವು ಹೋಗ್ಬಿಟ್ರೆ ಹೆಂಗೆ? ಬೇಡ, ಖಂಡಿತ ಮಾಡಬೇಡಿ. ಧೈರ್ಯವಾಗಿರಿ. ಈ ಹೋರಾಟ ಬರೀ ಇಷ್ಟೇ ಇಲ್ಲ, ಇದು ಸ್ಟಾರ್ಟಿಂಗ್ ಅಷ್ಟೇ. ನಾವು ಬಂದು ಸ್ಟಾರ್ಟಿಂಗ್ ನಾಂದಿ ಹಾಕಿದೀವಿ ಅಷ್ಟೇ. ಇದಾದ್ಮೇಲೆ ನೀವು ಯಾವ ರೀತಿ ಹೇಳ್ತಿರೋ ಖಂಡಿತ ಆ ರೀತಿ ನಾವು ಬಂದು ನಡ್ಗಕ್ಕೆ ಸಿದ್ಧವಾಗಿದ್ದೀವಿ. ಸಂಪೂರ್ಣ ಬೆಂಬಲ. ಐ ಥಿಂಕ್ ಇವರೆಲ್ಲರ ಪರ್ಮಿಷನ್ ಇಂದ ಸಂಪೂರ್ಣ ಬೆಂಬಲ ನಾನು ಜೊತೆ ಕೊಡ್ತೀವಿ. ನಾವೆಲ್ಲರೂ ನವಗುಂದ, ನರಗುಂದ, ಬೆಳಗಾಂ, ಎಲ್ಲ ಜಾಗಕ್ಕೂ ಹೋಗೋಣ, ನೋ ಪ್ರಾಬ್ಲಮ್. ಫಿಕ್ಸ್ ಮಾಡಿ, ಒಂದು ಡೇಟ್ ಫಿಕ್ಸ್ ಮಾಡಿ, ಅಲ್ಲಿ ನಾವು ಬರ್ತೀವಿ. ನೀವು ಇಷ್ಟು ಜನ ಬಂದು ಬಿಸಿಲಿ ನಮ್ಮನ್ನು ನೋಡೋದ್ರಿಂದ ನಮ್ಮ ಮಾತನ್ನ ಕೇಳಿ, ನಿಮ್ಮ ಒಂದು ಸಮಸ್ಯೆ ಬಂದ್ರು ಅದೇ ಪ್ರೀತಿ ವಿಶ್ವಾಸನ ನೋಡ್ತಾ ಇದ್ದೀರಾ, ಅದು ನಮಗೆ ಖುಷಿ ಆಗುತ್ತೆ. ಬಟ್ ಇದೇ ಪ್ರೀತಿ ವಿಶ್ವಾಸ ತಾವೆಲ್ಲರೂ ನಿಮ್ಮ ಜೊತೆಲೂ ಎಲ್ರಿಗೂ ನೀವು ಆ ಒಂದು ಉತ್ತೇಜನ ಮೂಡಿಸ್ಬೇಕು. ಅವ್ರಿಗೆ ಆ ರೀತಿ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡಿಸ್ಬೇಕು. ಖಂಡಿತ ನೆಕ್ಸ್ಟ್ ಯಾವುದೇ ಇದಾಗ್ಲಿ, ವಿಷಯ ಆಗ್ಲಿ, ರೈತರಿಗೆ ಒಂದು ಸಮಸ್ಯೆ ಆಗ್ಲಿ, ಖಂಡಿತ ನಾವು ಬಂದು ಮುಂದೆ ನಿಲ್ತೀವಿ. ಅದು ಎಷ್ಟು ಮಟ್ಟಿಗೆ ನಮ್ಮ ಕೈಯಿಂದ ಸಹಾಯ ಆಗೋದು ಖಂಡಿತ ನಾವು ಸಹಾಯ ಮಾಡ್ತೀವಿ. ಅದ್ರ ಬಗ್ಗೆ ಯೋಚನೆ ಬೇಡ ನಿಮ್ಗೆ. ಇದೆಲ್ಲ ಏನಂದ್ರೆ ಒಂದ್ಸತಿ ಅಪ್ಪಾಜಿ ಮೂಲಕ ಗೋಕಾಕ್ ಚಳವಳಿ ಆಯ್ತು, ಅದು ಹುಬ್ಳಿಂದನೇ ಶುರುವಾಯ್ತು. ಇವತ್ತು ಅವರ ಅವರೊಂದು ಆಶೀರ್ವಾದ, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು, ಅವ್ರ ಎಲ್ಲರೂ ಒಂದು ಆಶೀರ್ವಾದ ಇವತ್ತು ಇಡೀ ಇಂಡಸ್ಟ್ರಿ ನಿಮ್ ಮುಂದೆ ಬಂದು ನಿಂತಿದೀವಿ ನಾವು ಅಷ್ಟೇ. ಅವರೊಂದು ಪ್ರೇರಣೆ ಅಷ್ಟೇ. 100% ಅವ್ರು ಎಲ್ಲೂ ಹೋಗಿಲ್ಲ, ಎಲ್ಲೋ ನಿಂತ್ಕೊಂಡು ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಆಶೀರ್ವಾದ ನಾವು ಒಳ್ಳೆ ರೀತಿ ತಗೊಂಡು ಅದನ್ನ ಜನಗಳಿಗೆ ತಲುಪವರೆಗೂ, ಸರ್ಕಾರಕ್ಕೆ ತಲುಪವರೆಗೂ ಎಷ್ಟೇ ಕಷ್ಟ ಆಗಲಿ ನಾವು ಖಂಡಿತ ಹೋರಾಟ ಮಾಡೋಣ, ಗೆಲ್ಲೋಣ, ಉಳಿಸ್ಕೊಳ್ಳೋಣ.
ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.